ಕರ್ಮ ಸೀರೀಸಲ್ಲಿ ಇವತ್ತು 6ನೇ ಎಪಿಸೋಡ್. 6ನೇ ಎಪಿಸೋಡಲ್ಲಿ ಏನು ಅಂದರೆ ಜವಾಬ್ದಾರಿ. ನಾವು ನಮ್ಮ ಕೆಲಸಗಳನ್ನು ನಿದ್ದೆ ಎದ್ದಾಗಿಂದ ರಾತ್ರಿವರೆಗೂ ಎಲ್ಲೆಲ್ಲಿ ನಮ್ಮ ಜವಾಬ್ದಾರಿ. ಈಗ ನಾವು ಒಂದು ದಿನದಲ್ಲಿ ಎಷ್ಟೊಂದು ಪಾತ್ರಗಳನ್ನು ಪೋಷಿಸ್ತಾ ಇರ್ತೀವಿ ಅಲ್ವಾ? ಮನೆಯಲ್ಲಿ ಒಂದು ಗಂಡನಾಗಿ, ಹೆಂಡತಿಯಾಗಿ, ಮಗಳಾಗಿ, ಮಗನಾಗಿ, ಅಕ್ಕನಾಗಿ, ತಮ್ಮನಾಗಿ, ಈ ಥರ ಅನೇಕ ಪಾತ್ರಗಳನ್ನು ಪೋಷಿಸ್ತಾ ಇರ್ತೀವಿ. ಮನೆ ಬಿಟ್ಟು ಹೊರಗಡೆ ಹೋದರೆ ಎಂಪ್ಲಾಯಿ ಆಗಿ, ಮ್ಯಾನೇಜರ್ ಆಗಿ, ಓನರ್ ಆಗಿ, ಈ ಥರ ಎಷ್ಟೊಂದು ಎಲ್ಲೆಲ್ಲಿ ಹೋದರೆ ಅಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಇರ್ತೀವಿ. ಯಾವ ಪಾತ್ರದಲ್ಲಿದ್ದಾಗ ಅಲ್ಲಿ ನಮ್ಮ ಜವಾಬ್ದಾರಿ ಏನು, ನಮ್ಮ ಕರ್ತವ್ಯ ಏನು, ಅದನ್ನು ನಾವು ಸರಿಯಾಗಿ ನಿಭಾಯಿಸ್ತಾ ಇದ್ದೀವಾ ಅಥವಾ ಅದನ್ನು ನಾವು ಬಿಟ್ಟಾಕಿ ಕೇರ್ಲೆಸ್ ಮಾಡ್ತಾ ಇದ್ದೀವಾ, ಇನ್ನೊಬ್ಬರ ಮೇಲೆ ಹಾಕ್ತಾ ಇದ್ದೀವಾ, ಇದನ್ನು ನೋಡ್ಕೊಳ್ಳೇಬೇಕು. ಯಾಕೆಂದರೆ ನಾವು ಪ್ರತಿ ಒಂದು ಪಾತ್ರದಲ್ಲಿದ್ದಾಗ ಕೂಡ ನಮ್ಮ ಸುತ್ತಮುತ್ತಲೂ ಯಾರಿದ್ದಾರೋ ಅವರು ಹಿಂದಿನ ಜನ್ಮದಿಂದ, ಕರ್ಮದಿಂದ ನಂಟಾಗಿ ಬಂದಿರೋರೆ. ಸೊ ಇಲ್ಲಿ ಮತ್ತೆ ನಾವು ನಮ್ಮ ಕರ್ಮನ ಕ್ಲೆನ್ಸ್ ಮಾಡ್ಕೊಳ್ಳೋದು ಬಿಟ್ಟು ಇನ್ನಷ್ಟು ಕರ್ಮನ ನಾವು ಮತ್ತೆ ಹಾಕೋಬಾರ್ದು. ಅದಕ್ಕೆ ನಮ್ಮ ಕರ್ತವ್ಯನ ಒಬ್ಬ ಮಗಳಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಅಥವಾ ಒಬ್ಬ ಮಗನಾಗಿ, ಒಬ್ಬ ಅಣ್ಣ ತಮ್ಮನಾಗಿ, ಒಬ್ಬ ಗಂಡನಾಗಿ, ಒಬ್ಬ ಮಾವನಾಗಿ, ಒಬ್ಬ ತಂದೆಯಾಗಿ, ಈ ಥರ ಅನೇಕ ಪಾತ್ರಗಳನ್ನು ಪೋಷಿಸ್ತಾ ಇರ್ತೀವಿ. ಯಾವ ಪಾತ್ರದಲ್ಲಿದ್ದಾಗ ನಾವು ನಮ್ಮ ಮನಸ್ಥಿತಿ ಹೇಗಿರುತ್ತೆ, ನಾವು ನಮ್ಮ ಕರ್ತವ್ಯನ ಹೇಗೆ ನಿಭಾಯಿಸ್ತಾ ಇರ್ತೀವಿ, ಇದು ತುಂಬ 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 ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಕರ್ಮಗಳಿಂದ ನೀವು ವಿಮುಕ್ತಿ ಹೊಂದಬೇಕಂದ್ರೆ ನಿಮ್ಮ ಕರ್ತವ್ಯನ ಸರಿಯಾಗಿ ನಿಭಾಯಿಸ್ತಾ ಇದ್ದೀರಾ ಇಲ್ವಾ ನೋಡ್ಕೊಳ್ಳಿ.